ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಇವತ್ತಿನ ದಿವಸ ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತಾಮೃತದ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರು ನೆಲೆ ನಿಂತು ಸಾಕಷ್ಟು ಭಕ್ತ ಸಾಗರವನ್ನು ಅವರು ಹೊಂದಿದ್ರು. ಸಾಕ್ಷಾತ್ ಪರಶಿವನ ಅವತಾರದಲ್ಲಿ ಧರೆಗಿಳಿದು ಬಂದ ಭಗವಂತ ಸಿದ್ಧಾರೂಢ ಮಹಾಸ್ವಾಮಿಗಳು. ಸಿದ್ಧಾರೂಢರನ್ನ ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿತ್ತು. ಅದರೊಳಗೆ ಶಿವರಾತ್ರಿ ಸಮಯ ಅಂತಂದ್ರೆ ಬಹಳ ವೈಭವ. ನೋಡಬೇಕದು ಎಂಥ ವೈಭವ, ಸ್ವರ್ಗವೇ ಧರೆಗಿಳಿದಂತಹ ಆ ಅನುಭವ. ಆ ಸಂದರ್ಭದಲ್ಲಿ ಸಾವಿರಾರು ಭಕ್ತ ಸಮೂಹ ಇದ್ದ ಸಂದರ್ಭದೊಳಗೆ ಸಿದ್ಧಾರೂಢರು ಒಂದು ಮಾತಂತಾರೆ. ಎಷ್ಟೋ ಜನ ಬಂದೈತ್ರಿಪ್ಪ ಅಂತಂದಾಗ ಭಕ್ತರು ಅಂತಾರೆ, ಅಜ್ಜಾರ ನಿಮ್ಮನ್ನು ನೋಡ್ಲಾಕ ಜನಸಾಗರವೇ ಬಂದೈತಿ, ಮತ್ತಿಷ್ಟೆಲ್ಲ ಜನರನ್ನ ನೀವು ಹೆಂಗೆ ಭೇಟಿ ಆಗ್ತೀರಿ, ಇವ್ರನ್ನೆಲ್ಲ ಹೆಂಗೆ ಉದ್ಧಾರ ಮಾಡ್ತೀರಿ ನೀವು ಅಂತೇಳಿ ಭಕ್ತಗಣಗಳು ಕೇಳಿದ್ರಂತ. ಅವಾಗ ಸಿದ್ಧಾರೂಢರು ಬಡ ಬಡ ಮಠದ ಮ್ಯಾಗ ಹೋಗಿ ನಿಂತು ಎಲ್ಲ ಕಡೆ ದೃಷ್ಟಿ ಹಾಯಿಸಿ ನೋಡಿ, ಎಲ್ಲರೂ ಉದ್ಧಾರ ಆದರೂ ಹೋಗು ಅಂಥೇಳಿ ಅಂದ್ಬಿಟ್ರು. ಅಂದ್ರೆ ಕೇವಲ ದೃಷ್ಟಿಯೊಂದನ, ಆ ದೃಷ್ಟಿಯೊಳಗಷ್ಟ ಶಕ್ತಿ ನೋಡ್ರಿ. ಆ ದೃಷ್ಟಿಯಿಂದನ ಭಕ್ತರನ್ನು ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಶ್ರೀ ಸದ್ಗುರು ಸಿದ್ಧಾರೂಢರನಿಗೆ ಇತ್ತು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸಿದ್ಧಾರೂಢರು ಭಕ್ತ ಸಮೂಹಗಳಿಗೆ ಇರಲಿಕ್ಕೆ ಪ್ರಸಾದಕ್ಕಂಥೇಳಿ ಒಂದು ರೂಮನ್ನು ವ್ಯವಸ್ಥೆ ಮಾಡಿದ್ರು, ಒಂದು ಖೋಲೆ ಮಾಡಿದ್ರು ಭಕ್ತಾದಿಗಳೆಲ್ಲ ಸೇರಿಕೊಂಡು. ಆ ಸಂದರ್ಭದೊಳಗೆ ಆ ಖೋಲೆ ಏನಿತ್ತು, ರೂಮ್ ಏನಿತ್ತು, ಅದರ ಸ್ವಚ್ಛತೆಯ ಕಾರ್ಯವನ್ನು ಮಾಡಲಿಕ್ಕೆ ಶಿವಪ್ಪ ಅನ್ನುವಂತಹ ಒಬ್ಬ ಭಕ್ತ ಇದ್ದ. ಅವ ಒಂದು ಏಣಿಯನ್ನು ತಗೊಂಡು ಬಂದು, ನುಚ್ಚಣಿಕೆ ಅಂತ ಹೇಳಿ ಈ ಭಾಗದೊಳಗೆ ಕರೀತಾರ, ಅಚ್ಚ ಕನ್ನಡದ ಪದ ಏಣಿ. ಆ ನುಚ್ಚಣಿಕೆ ಏಣಿಯನ್ನು ತಗೊಂಡು ಆ ಕೋಲೆಗೆ ಅಥವಾ ರೂಮಿಗೆ ಹಚ್ಚಿ ಅದರ ಮ್ಯಾಗ ಏರಿ ಅದನ್ನು ಸ್ವಚ್ಛ ಮಾಡಬೇಕು ಅನ್ನುವಂಥದ್ದು ಅವನ ಆಸೆ ಆಗಿತ್ತು. ಅವಾಗ ಅದ್ರ ಮ್ಯಾಗ ನಿಧಾನಕ್ಕೆ ಏರ್ಕೋತ ಹೋದ. ಮ್ಯಾಗ ತುದಿ ಕೊನೆ ಹಲ್ಲು ಏನಿತ್ತು, ಆ ಏಣಿಯ ಕೊನೆ ಮೆಟ್ಟಲದ ಭಾಗ, ಆ ಕೊನೆಯ ಹಲ್ಲು ಮ್ಯಾಗ ನಿಂತು ಸ್ವಚ್ಛ ಮಾಡೋ ಸಂದರ್ಭದೊಳಗೆ ಅಕಸ್ಮಾತ್ ಆಗಿ ಅವಂದ ಕಾಲ ಜಾರಿ ಬಿಡ್ತು. ಕಾಲ ಜಾರಿದ್ರ ಆ ಏಣಿಯ ತುದಿಯಿಂದ ಮ್ಯಾಗಿಂದ ಯಪ್ಪ ಅಂಥೇಳಿ ಅನ್ಕೊಂಡು ತಳಗ ರಪ್ಪತ ಬಿದ್ದು ಬಿಟ್ಟ. ಅದು ಎಂತಹ ಅದು ಘಟನೆ ಅಂತಂದ್ರೆ, ಬಿದ್ದ ಏಟಿಗೆ ತಲೆ ಒಂದು ನೆಲಕ್ಕೆ ಜೋರಂಗೆ ಬಡದು ಬಿಡ್ತು. ಯಾವಾಗ ತಲೆ ನೆಲಕ್ಕೆ ಜೋರಾಗಿ ಬಡೀತಲ್ಲ, ಅವಾಗ ಕಿವಿಯಿಂದ ರಕ್ತ ಸೋರ್ಲಿಕ್ಕೆ ಶುರು ಆಯ್ತು. ಕಿವಿಯಿಂದ ರಕ್ತ ಸೋರಿತು, ಬಾಯಿಂದ ನೊರೆ ಭರಿತವಾದಂತಹ ರಕ್ತ ಬರ್ಲಿಕ್ಕೆ ಶುರುವಾಯಿತು. ಯಾವುದೇ ಸಂದರ್ಭದೊಳಗೆ ನೋಡ್ರಿ, ನಮ್ಮ ತಲೆ
ಜೋರಂಗೆ ನೆಲಕ್ಕೆ ಬಡಿತು ಅಥವಾ ಯಾವುದಕ್ಕೋ ತಾಕಿತು ಅಂತಂದ್ರೆ ಒಳಗಿನ ಮೆದುಳು ಡ್ಯಾಮೇಜ್ ಆಕೈತಿ. ಆ ಸಂದರ್ಭದೊಳಗೆ ಕಿವ್ಯಾಗಿಂದ ರಕ್ತ ಬಂತು ಅಂತಂದ್ರೆ ಆ ವ್ಯಕ್ತಿ ಅಲ್ಲೇ ಸಾವನ್ನಪ್ತಾನೆ. ಇದು ಈಗಲೂ ಕೂಡ ಅಷ್ಟೇ ಕಟು ಸತ್ಯ. ಕೆಲವೊಂದು ಬೈಕ್ ಮ್ಯಾಗ ಹೆಲ್ಮೆಟ್ ಯಾಕೆ ಹಾಕೋರಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾರಂದ್ರೆ ಇದೇ ಉದ್ದೇಶಕ್ಕೆ. ಕೈ ಕಾಲ ಮುರಿದ್ರೆ ನಾವು ಬದುಕಬಹುದು, ಆದ್ರೆ ತಲೆ ಒಂದು ಸರ ನೆಲಕ್ಕೆ ಬಡಿತು ಅಂತಂದ್ರೆ ಮೆದುಳು ಡ್ಯಾಮೇಜ್ ಆಯ್ತು, ಮೆದುಳು ಫೇಲ್ ಆಯ್ತು, ಕಿವಿಯಿಂದ ರಕ್ತ ಸೋರಿತು ಅಂತಂದ್ರೆ ಆ ವ್ಯಕ್ತಿ ಜಾಗದೊಳಗೆ ಸತ್ತು ಹೋಗ್ತಾನೆ. ಅದರ ಸಲುವಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ ಅಂತೇಳಿ ಸರ್ಕಾರದವ್ರು ಹೇಳೋದು ಅದೇ ಉದ್ದೇಶಕ್ಕೆ. ಅದು ನಮಗೆ ಸ್ವತಃಕ್ಕೆ ತಿಳಿಬೇಕು. ಅವ್ರು ಯಾಕೆ ಹೇಳ್ಬೇಕ್ರಿ? ನಮ್ಮ ಆರೋಗ್ಯ, ನಮ್ಮದು ಭವಿಷ್ಯ ನಮಗೆ ಗೊತ್ತಿರಬೇಕದು. ಇಷ್ಟಾದರೂ ನಾವು ಹಾಕ್ಕೊಳಂಗಿಲ್ಲ. ಆಗ ಸಂದರ್ಭದ ನೋಡ್ರಿ, ಶಿವಪ್ಪನ ತಲೆ ಏನು ನೆಲಕ್ಕೆ ಬಡದಿತ್ತು, ಕಿವಿಯಿಂದ ರಕ್ತ ಸೋರಿತು, ಬಾಯಿಂದ ನೊರೆ ಭರಿತವಾದಂತಹ ರಕ್ತ ಬೀಳಕ್ಕಿತ್ತು. ಅದೇ ಸಂದರ್ಭದಲ್ಲಿ ಆ ಶಿವಪ್ಪನ ಹೆಂಡತಿ ಮಕ್ಕಳು ಅಲ್ಲೇ ಇದ್ರು. ಅವರು ಕೂಡ ಗುರುವಿನ ಸೇವೆಯನ್ನ ಮಾಡಬೇಕು ಅಂಥೇಳಿ ಆ ಸ್ವಚ್ಛತಾ ಕಾರ್ಯದೊಳಗೆ ತೊಡಗಿದ್ರು. ಯಾವಾಗ ಶಿವಪ್ಪ ಬಿದ್ದ, ಕಿವಿಯಿಂದ ರಕ್ತ ಬಂತು, ಅವರು ಓಡ್ಕೊಂತ ಬಂದ್ರು. ಅಲ್ಲಿದ್ದ ಭಕ್ತ ಸಮೂಹ ಎಲ್ಲ ಓಡ್ಕೊಂತ ಬಂತು. ಓಡ್ಕೊಂತ ಬಂದು ನೋಡುವಷ್ಟ್ರೊಳಗೆ ವಿಲಿ ವಿಲಿ ಒದ್ದಾಡಿ ಅವನ ಪ್ರಾಣ ಪಕ್ಷಿನ ಹಾರಿ ಹೋಗಿಬಿಟ್ಟಿತ್ತು. ಎಲ್ಲ ಕೈಕಾಲುಗಳೆಲ್ಲ ಅಳಿಗಾಡೋದು ಬಂದಾಯ್ತು. ಅಲ್ಲೇ ಕೆಲವೊಬ್ರು ನಾಡಿಯನ್ನ ಚೆಕ್ ಮಾಡೋದು, ಉಸಿರಾಟ ಚೆಕ್ ಮಾಡೋದು, ಇಂಥದ್ದೆಲ್ಲ ಮಾಡ್ರಿ. ಆಗಿನ ಸಂದರ್ಭದೊಳಗೆ ನಾಡಿ ಪರೀಕ್ಷೆ ಮಾಡಿದ್ರೆ ಮುಗೀತು, ಏನ್ ರೋಗ ಇತ್ತಂದ್ರೆ ಎಲ್ಲ ಗೊತ್ತಾಗ್ತಿತ್ತು. ಈಗಿನ ಡಾಕ್ಟರ್ಗೆ ಇಲ್ಲ ಸಲ್ಲದನ್ನೆಲ್ಲ ನಾವ ಹೇಳಿದ್ರು ಯಾವ ಔಷಧ ಕೊಡ್ಬೇಕು ಅನ್ನೋದು ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ. ಇದು ಈಗಿನ ದಿವಸ. ಆಗಿನ ದಿವಸದೊಳಗೆ ಅದನ್ನು ನೋಡಿದಕ್ಕೂ ಕೆಲವೊಂದಿಷ್ಟು ಜನ ಏನಂದ್ರು, ಇಲ್ಲ, ಶಿವಪ್ಪಂದು ಪ್ರಾಣ ಪಕ್ಷಿ ಹಾರಿ ಹೋಯ್ತು, ಬಹಳ ಒಳ್ಳೆಯ ಶಿವಪ್ಪ ಗುರು ಸನ್ನಿಧಾನದೊಳಗೆ ಬಂದ ಪ್ರಾಣ ಬಿಟ್ಟಾನಂದ್ರ ಎಂಥ ಪುಣ್ಯವಾನ ಅಂತ ಹೇಳಿ ಜನ ಮಾತಾಡ್ಲಿಕ್ಕತ್ತು. ಆದ್ರೆ ಅಲ್ಲೇ ಇದ್ದ ಹೆಂಡತಿ ಮಕ್ಕಳಿಗೆ ಹೆಂಗ ಆಗ್ಬೇಕ್ರಿ ಅದು? ಗಂಡ ಮನ್ಯಾಗ ದುಡಿಯಾವ ಒಬ್ಬ ಮನುಷ್ಯ, ಅವ ಹೋದ ನಂತರ ಹೆಂಡತಿ ಮಕ್ಕಳದ ಮುಂದಿನ ಗತಿ ಏನು, ಅವ್ರಿಗೆ ದಿಕ್ಕು ಯಾರು ಅಂತೇಳಿ ಬಹಳಷ್ಟು ಗೋಳಾಡಿ ಆ ಶಿವಪ್ಪನ ಹೆಂಡತಿ ಅಳ್ಳಿಕ್ಕೆ ಶುರು ಮಾಡಿ. ತಾಯಿ ಅಳೋದು ನೋಡಿ ಮಕ್ಕಳೆಲ್ಲ ಗೋಳಾಡಿ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ರು. ಏನ್ ಆಕ್ರಂದನ ಅದು, ಏನ್ ಆಕ್ರಂದನ? ಸಿದ್ಧಾರೂಢರ ಮಠ ಎಲ್ಲ ಆ ಮಾತೆ ಮತ್ತು ಮಕ್ಕಳ ಆಕ್ರಂದನದಲ್ಲಿ ಮುಳುಗಿ ಹೋಗಿಬಿಡ್ತು. ಜನ ಏನ ಸುತ್ತುವರೆಗೆ ಜನ ನಿಂತಿತ್ತಲ್ಲ, ಶಿವಪ್ಪನ ಬಿಟ್ರ ಅವರೆಲ್ಲ ಶಿವಪ್ಪನ ನೋಡೋದೇ ಬಿಟ್ರ ಅವ್ರು. ಇವ್ರು ಏನು ಗೋಳ್ಯಾಡಿ ಅಳ್ತಿದ್ರಲ್ಲ, ಇದನ್ನು ನೋಡಿ ಅಲ್ಲಿದ್ದ ಜನ ಎಲ್ಲ ಅಳಿಕ್ ಶುರು ಆಯ್ತು. ಎಂಥ ಕಷ್ಟ ಬಂತು ಪಾಪ ಈ ಮಹಿಳೆಗೆ, ಎಂಥ ಕಷ್ಟ ಬಂತು. ಬಹಳ ಒಳ್ಳೆಯ ಕುಟುಂಬ ಇತ್ತು, ಆದ್ರೆ ಇವ ಹೋಗಿಬಿಟ್ಟಾನ, ಇನ್ನು ಹೆಂಗ ಅಂತ ಹೇಳಿ ಈ ದುಃಖವನ್ನ ನೋಡಿ ಜನ ಅಳ್ಲಿಕ್ಕೆ ಶುರು ಆಯ್ತು. ಇನ್ನ ಇದೇ ಸಂದರ್ಭದೊಳಗೆ ಹೆಂಡತಿ ಅಲ್ಲೇ ಇರುವಂತಹ ಸದ್ಗುರುನಾಥನನ್ನ, ಸಿದ್ಧಾರೂಢನನ್ನ, ಯಪ್ಪ ನಿನ್ನ ಸ್ಥಳದೊಳಗೆ ಹಿಂಗಾಗೈತಿ, ಇನ್ನು ನಮಗೆ ದಿಕ್ಕ್ಯಾರು? ನಮ್ಮನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ಕೊಂಡು ಬಿಡು, ನನ್ನ ಮಕ್ಕಳು ನಾವು ನಿನ್ನ ಪಾದಕ್ಕೆ ನಾವು ಸಮರ್ಪಣೆ ಆತನು, ನಮ್ಮ ಪ್ರಾಣ ಪಕ್ಷಿಯನ್ನು ನೀನು ತಗೊಂಡು ಬಿಡಪ್ಪ ಯಪ್ಪ ಅಂಥೇಳಿ ಗೋಳಾಡ್ಲಿಕ್ಕೆ ಶುರು ಮಾಡಲಿ ಹೆಣ್ಮಗಳು. ಪಾಪ ಅದೆಂಥ ದುಃಖ ಸಾಗರ ತುಂಬಿತ್ತಲ್ಲಿ, ಅದೆಂಥ ದುಃಖ ಸಾಗರ ತುಂಬಿತ್ತು. ಸಿದ್ಧಾರೂಢರು ಮಠದೊಳಗಿಂದ ಬಂದರು, ಏನು ನಡಿಲಿಕ್ಕತ್ತದ ಇಲ್ಲಿ ಅಂತೇಳಿ ನೋಡ್ತಾರ. ಶಿವಪ್ಪನ ಕಿವಿಯಾಗಿಂದ ರಕ್ತ ಹೋಗಿದೆ, ಬಾಯಾಗಿಂದ ರಕ್ತ ಹೋಗಿದೆ. ಭಕ್ತನ ಹತ್ತಿರ ಬಂದು ನೋಡ್ಕೊಂತ ಕುಂತ್ರು. ಅವರು ನೋಡ್ಕೊಂತ ಕುಂತರು. ಒಂದು ಕ್ಷಣ ಸಿದ್ಧಾರೂಢರಿಗೆ ನಾನು ಏನು ನೋಡ್ತಾ ಇದ್ದೀನಿ, ನಾ ಯಾವ ಸನ್ನಿವೇಶದೊಳಗೆ ಅದನ್ನೆನ್ನೋದು ಕೂಡ ಗುರುವಿಗೆ ಅರಿಯದಂತಾಯ್ತು. ಒಂದು ಕ್ಷಣ ಸಿದ್ಧಾರೂಢರ ತಮ್ಮನ್ನ ತಾವು ಮರೆತು ಬಿಟ್ರು. ಏನಾಯ್ತಿದೆ ಎಲ್ಲ ಕೂಡಿ ಅಂತೇಳಿ. ಆ ತಾಯಿ ಮಕ್ಕಳು ಚೀರಾಡಿ ಚೀರಾಡಿ ಅಳು ಶಬ್ದವನ್ನ ಕೇಳಿ ಲಾಸ್ಟ್ಗೆ ಅವರಿಗೆ ಮತ್ತೆ ಅವರು ಎಚ್ಚೆತ್ಕೊಂಡು ನೋಡ್ತಾರೆ, ಬಹಳಷ್ಟು ಜನ ಸಾಗರ ನಿಂತೈತಿ. ಇನ್ನೇನು ಮಾಡಬಲ್ಲ ಸದ್ಗುರುನಾಥ ಅಂಥೇಳಿ ಜನ ನೋಡ್ಲಿಕ್ಕತ್ತಾರ, ಕಾತುರದಿಂದ ನೋಡ್ಲಿಕ್ಕತ್ತಾರ.
ವೈದ್ಯರನ್ನು ಕರೆಸ್ರಿ ಅಂಥೇಳಿ ಥೋಡೆ ಜನ ವೈದ್ಯರನ್ನು ಕರ್ಕೊಂಡು ಬಂದರು. ವೈದ್ಯರನ್ನು ಕರ್ಕೊಂಡು ಬಂದು ನೋಡ್ತಾರ. ವೈದ್ಯರು ಹೇಳಿದ್ರು, ಇಲ್ಲ, ಆಗ ಶಿವಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗ್ಯದ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವೈದ್ಯರು ಹೇಳ್ರು. ಅಲ್ಲೇ ಇದ್ದಂತಹ ಜನಸಾಗರ ಭವರೋಗವನ್ನ ಕಳೆಯುವಂತಹ ಗುರು ಸಿದ್ಧಾರೂಢರು ಅದಾರಿಲ್ಲಿ. ಈ ವಿಜ್ಞಾನಕ್ಕೆ ಆಗಲಾರ್ದದ್ದನ್ನ ಗುರು ಮಾಡಲ್ದೇ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಗುರು ಏನಾದರೂ ಒಂದು ಮಾಡೇ ಮಾಡ್ತಾನ ಅಂಥೇಳಿ ಸ್ವಲ್ಪ ಜನ ಕಾತುರದಿಂದ ಗುರು ಏನು ಮಾಡ್ತಾನೆ ಅಂತ ಹೇಳಿ ನೋಡ್ಲಿಕ್ಕೆ. ಸದ್ಗುರು ಸಿದ್ಧಾರೂಢರು ನೋಡ್ರಿ ಒಂದು ಮಾತಂದ್ರು, ಶಿವಪ್ಪನ ಆಯಸ್ಸು ಏನೋ ತೀರಿತಿ, ಆದ್ರೆ ಅವ ಮಾಡುವಂಥ ಕೆಲಸ ಬಾಕಿ ಐತಿ. ಶಿವಪ್ಪನ ಆಯಸ್ಸು ತೀರೈತಿ, ಆದ್ರೆ ಅವನ ಮಾಡುವಂತಹ ಕೆಲಸ ಬಾಕಿ ಐತಿ. ಅವ ಬಂದೇ ಬರ್ತಾನ, ನೀವೇನು ಚಿಂತೆ ಮಾಡಬೇಡ್ರಿ ಅಂಥೇಳಿ ಬೀಜಾಕ್ಷರಿ ಮಂತ್ರ ನೋಡ್ರಿ, ಓಂ ನಮಃ ಶಿವಾಯ ಅನ್ನುವಂತಹ ಬೀಜಾಕ್ಷರಿ ಮಂತ್ರ ಬಹಳ ಶಕ್ತಿಶಾಲಿ ಮಂತ್ರ. ಗಾಯತ್ರಿ ಮಂತ್ರ ಆಯಿತು, ಬೀಜಾಕ್ಷರಿ ಮಂತ್ರ ಆಯಿತು, ಎಂಥ ಪವರ್ಫುಲ್ ರೀ ಇವೆಲ್ಲ ಬೀಜಾಕ್ಷರಿ ಮಂತ್ರಗಳು. ನಿರಂತರವಾಗಿ ಬೀಜಾಕ್ಷರಿ ಮಂತ್ರಗಳನ್ನು ನಾವ ಅನ್ಕೊಂತ ಬಂದ್ರೆ ಎಂಥ ಪಾಪಕರ್ಮಗಳೆಲ್ಲ ಸುಟ್ಟು ಹೋತಾವ ಅಂತೇಳಿ ಗುರು ಹೇಳಿಬಿಟ್ಟಾರ. ಆದ್ರೆ ನಮಗದು ಮಾಡ್ಲಿಕ್ಕೆ ಎಲ್ಲಿ ಟೈಮ್ ಐತೆ ಹೇಳ್ರಿ? ಎಲ್ಲರೂ ಸೌಡಿಲ್ಲದ ಸಾವುಕಾರಗಳಾಗಿಬಿಟ್ಟಿವಿ ನಾವು. ಏನು ಕೇಳಿದ್ರು ನಮಗೆ ಟೈಮ್ ಇಲ್ಲ. ಭಕ್ತಿ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಪೂಜೆ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಆದ್ರೆ ಉಳಿದೆಲ್ಲ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಅದ. ನಮ್ದೆಂಥ ಬದುಕು ನೋಡ್ರಿ ಇದು, ನಮ್ದೆಂಥ ಬದುಕು. ಸಿದ್ಧಾರೂಢರು ಅಂದ್ರು, ಅವನ ಕೆಲಸ ಬಾಕಿ ಐತಿ ತಾಳೆ ಅಂದ ಬೀಜಾಕ್ಷರಿ ಮಂತ್ರವನ್ನ ಅನ್ಕೋಂತ ತಮ್ಮ ಅಮೃತ ಹಸ್ತವನ್ನ ಆ ಶಿವಪ್ಪನ ತಲೆ ಮ್ಯಾಗಿಟ್ರು. ಶಿವಪ್ಪನ ತಲೆ ಮ್ಯಾಗಿಟ್ಟು, ಶಿವಪ್ಪ ನಿಂದ ಕೆಲಸ ಇನ್ನೂ ಅದನೋ, ಯಾಕೆ ಇಷ್ಟು ಅರ್ಜೆಂಟದೊಳಗೆ ಹೊಂಟಿ? ಬಾ, ಇನ್ನ ಮಠದ ಕೆಲಸ ನೀನೇ ಮಾಡಬೇಕಾಗೈತಿ, ಬಾ ಅಂತಂದಾಗ ಕಿವ್ಯಾಗಿಂದ ರಕ್ತ ಏನು ಸೋರ್ತಿತ್ತಲ್ಲ ಅದು ಸ್ಟಾಪ್ ಆಗಿಬಿಡ್ತು. ಬಾಯಾಗಿಂದ ರಕ್ತ ಸೋರೋದು ಸ್ಟಾಪ್ ಆಯ್ತು. ಅಲ್ಲಿದ್ದ ಜನ ಮೂಕ ವಿಸ್ಮಿತರಾದ್ರು. ಎಲ್ಲ ನಿಧಾನಕ್ಕೆ ಶಿವಪ್ಪನ ತುಟಿಗಳು ಅದರ್ಲಿಕ್ಕೆ ಶುರು ಆಯ್ತು, ಅಳಿಗಾಡ್ಲಿಕ್ಕೆ ಶುರು ಆಯ್ತು. ಯಾವಾಗ ತುಟಿಗಳ ಅಳಿಗಾಡ್ಲಿಕ್ಕೆ ಶುರು ಆಯ್ತು, ನಾರಾಯಣ ನಾರಾಯಣ ಸದ್ಗುರುವೇ ಸಿದ್ಧಾರೂಢ ಅಂಥೇಳಿ ಉಚ್ಚಾರ. ಅದು ಎಂಥ ಸಂತೋಷದ ಸಂದರ್ಭ. ಹೆಂಡತಿ ಮಕ್ಕಳು ಏನು ಗೋಳಾಡಿ ಕಣ್ಣೀರು ಅಡ್ತಿದ್ರು, ಆ ಕಣ್ಣೀರು ಕೂಡ ಮುಂದೆ ಸುರಿತಿತ್ತು. ಆದ್ರೆ ದುಃಖದಿಂದ ಅಲ್ಲ, ಆನಂದದ ಬಾಷ್ಪದಿಂದ ಸುರಿತಿತ್ತು. ಅಲ್ಲಿದ್ದ ಜನನೂ ಕೂಡ ಎಂತಹ ಗುರುವಿನ ಸನ್ನಿವೇಶದೊಳಗೆ ನಾವು ಪಾಲ್ಗೊಂಡಿವಲ್ಲ, ಇಂತಹ ಗುರುವನ್ನ ನಾವು ಹುಬ್ಬಳ್ಳಿಯೊಳಗೆ ಪಡ್ಕೊಂಡಿವಲ್ಲ, ಇಂಥ ಗುರುವನ್ನ ನಾವು ದಿನಾಲೂ ನಮ್ಮ ಕಣ್ಣಾರೆ ನೋಡ್ತೀವಲ್ಲ, ಗುರುವಿನ ಜೊತೆ ಮಾತಾಡ್ತೀವಲ್ಲ, ಗುರುವಿನ ಪಾದ ಸೇವೆಯನ್ನ ಮಾಡ್ತೀವಲ್ಲ, ನಾವೆಷ್ಟು ಪುಣ್ಯವಂತರು ಅಂಥೇಳಿ ಗುರುವನ್ನ ಧ್ಯಾನಿಸ್ಲಿಕ್ಕೆ ಶುರು ಮಾಡಿದರು. ಅವ್ರಿಗೂ ಕೂಡ ಒಂದು ರೀತಿಯ ಸಂತೋಷ. ಸಿದ್ಧಾರೂಢರಿಗೆ ಜಯವಾಗಲಿ ಅಂಥೇಳಿ ಆ ಇಡೀ ಹುಬ್ಬಳ್ಳಿ ತುಂಬ ಕೇಳಿಸುವಂಗ ಜಯಘೋಷ, ಇಡೀ ಹುಬ್ಬಳ್ಳಿಗೆ ಕೇಳಿಸುವಂಗ ಜಯಘೋಷ. ಇಂತಹ ಭವರೋಗವನ್ನ ಕಳೆಯುವಂತಹ ಸಿದ್ಧಾರೂಢರು ಹುಬ್ಬಳ್ಳಿ ಭಾಗದೊಳಗೆ ನಿಲ್ಸಾರಲ್ರಿ. ಎಂಥ ಅದ್ಭುತ ಗುರು. ಈ ಸಿದ್ಧಾರೂಢರು ಒಂದು ಸಲ ಭಾಳ ಜ್ವರದಿಂದ ನರಳುತ್ತಾ ಇದ್ರು. ಅದೆಷ್ಟು ವಿಪರೀತ ಜ್ವರ ಆತಂದ್ರೆ ಅವರು ಹೊಚ್ಕೊಂಡಿದ್ದು ಹಾಸಿಗೆ ಮುಟ್ರನ ಸುಡ್ಬೇಕವು. ಅಷ್ಟು ಬೆಂಕಿ ಕೆಂಡದಂತೆ ಜ್ವರ ಬಂದ್ಬಿಟ್ಟಾವ ಸಿದ್ಧಾರೂಢರಿಗೆ. ಇದು ಕೇವಲ 1 ದಿವಸ 2 ದಿವಸ ಅಲ್ಲ, ಸುಮಾರು ವಾರಗಳವರೆಗೆ ಜ್ವರ ಬಂದ್ಬಿಟ್ಟದ. ಹಾಸಿಗೆ ಹಿಡಿದು ಮಲ್ಕೊಂಡ್ರು ಸಿದ್ಧಾರೂಢರು. ಜನ ಎಲ್ಲ, ಯಪ್ಪ ಯಾಕ ಹಿಂಗ್ಯಾಕ
ಭವರೋಗ ಕಳೆಯುವಂತಹ ನಿನಗ ರೋಗ ಬಂತಲ್ಲ, ಇದು ಹೆಂಗಿದು, ಇನ್ನೇನಾಗ್ತೈತಿವೋ ಅಂತ ಹೇಳಿ ಭಕ್ತಾದಿಗಳಿಗೆ ಒಂದು ರೀತಿಯ ದುಗುಡು ಶುರು ಆಗಿತ್ತು. ಬಹಳ ದೂರಿಂದ ವೈದ್ಯರನ್ನ ಕರೆಸ್ತಿದ್ರು. ಆಯುರ್ವೇದ ವೈದ್ಯರು, ನಾಟಿ ವೈದ್ಯರು, ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆ ವೈದ್ಯರೆಲ್ಲ ಬರೋರು, ಅಲೋಪತಿ ವೈದ್ಯರೆಲ್ಲ ಬರೋರು. ಅವರು ಕೂಡ ಒಂದು ಪರೀಕ್ಷೆ ಮಾಡಿ, ಸಿದ್ಧಾರೂಢರ ಅಪಾರ ಏನಿದು ಜ್ವರ, ಇಂತಹ ಜ್ವರ ಬಂದ್ರೆ ಯಾರೂ ಬದುಕು ಉಳಿಯುವುದಿಲ್ಲ, ಅಂಥದ್ರೊಳಗೆ ವಾರ ಆಯ್ತು ನಿಮ್ಗೆ ಜ್ವರ ಬಂದಾವು, ಮತ್ತು ಹಿಂಗಾದ್ರೆ ಬಗೆಹರಿಯುವುದಿಲ್ಲ, ಭಕ್ತ ಸಮೂಹಕ್ಕಾದ್ರೆ ನೀವು ಇರಬೇಕು, ನಮ್ಮನ್ನ ಕೈ ಬಿಡಬೇಡ್ರಿ, ಮತ್ತು ನಾನು ನಿಮಗೆ ಚಲೋ ಪೈಕಿ ಗುಳಿಗೆ ತಂದು ಕೊಡ್ತೀನಿ, ಅದನ್ನು ತಗೋರಿ ಅಂಥೇಳಿ ವೈದ್ಯರು ಗುಳಿಗೆ ಕೊಟ್ಟು ಹೋಗೋರು. ಸಿದ್ಧಾರೂಢರು ನೋಡ್ರಿ, ಅವ್ರು ಏನು ಗುಳಿಗೆ ಕೊಟ್ಟು ಹೋಗ್ತಿದ್ರಲ್ಲ ವೈದ್ಯರು, ಅದನ್ನ ಆಯ್ತು ನಂತರದೊಳಗೆ ತಗೋತೀನಿ ಅಂತ ಹೇಳಿ ಅದನ್ನ ತಮ್ಮ ತಲೆ ಬಡ್ಡ್ಯಾಗ ದಿಂಬ ಕೆಳಗೆ ಇಟ್ಟು ಬಿಡವ್ರು. ಹಿಂಗ 1 ದಿವಸ ಕಳೀತು, 2 ದಿವಸ ಕಳೀತು, 3 ದಿವಸ ಕಳೀತು, ಏನೂ ಆರೋಗ್ಯದೊಳಗೆ ವ್ಯತ್ಯಾಸ ಕಂಡು ಬರಲೇ ಇಲ್ಲ. ದಿನಾಲೂ ವೈದ್ಯರು ಬರೋರು, ಪರೀಕ್ಷೆ ಮಾಡೋರು, ಏನು ವ್ಯತ್ಯಾಸ ಆಗವತ್ತಲ್ಲ. ವೈದ್ಯರಂದ್ರು, ಅಪಾರ ನಾನು ಬಹಳ ಒಳ್ಳೆಯ ಗುಳಿಗೆಯನ್ನ ಕೊಡ್ಲಿಕ್ಕೆ ಹತ್ತೀನಿ, ನಿಮಗೆ ಚಲೋ ಪೈಕಿ ಗುಳಿಗೆಯನ್ನ ಕೊಡ್ಲಿಕ್ಕೆ ಹತ್ತೀನಿ, ಈ ಗುಳಿಗೆ ತೊಂದ್ರ ರೋಗ ಕಡಿಮೆ ಆಗಬೇಕದು, ಮತ್ ನೀವು ಯಾಕೆ ಇದನ್ನ ತಗೋವಾರಿ ನೀವು ಅಂತ ಹೇಳಿ. ಅವಾಗ ಸಿದ್ಧಾರೂಢರು ಅಂದ್ರು, ನಿನ್ನ ಅನುಗ್ರಹದಿಂದ ನನಗೆ ಒಳ್ಳೇದಾಗತೈತಿ ಅಂತ ಹೇಳಿ ಇತ್ತಂದ್ರ ಈ ಸದ್ದ ಗುಳಿಗೆ ತೋತೀನಿ ಅಂದ್ರ ಅವ್ರು. ನೋಡ್ರಿ, ಎಲ್ಲರೂ ಭಗವಂತನ ಅನುಗ್ರಹ ಬೇಡ್ತಿದ್ರು, ಸಿದ್ಧಾರೂಢರ ಅನುಗ್ರಹ ಬೇಕಂತ ಹೇಳಿ ಭಕ್ತಾದಿಗಳು ಬೇಡ್ತಿದ್ರು. ಆದ್ರೆ ಸಿದ್ಧಾರೂಢರು ಇಲ್ಲಿ ಮಾರ್ಮಿಕವಾಗಿ ಮಾತಾಡ್ಯಾರ ವೈದ್ಯರಿಗೆ. ವೈದ್ಯರ, ನಿಮ್ಮ ಅನುಗ್ರಹ ಇತ್ತಂದ್ರ ಈ ಸದ್ಯ ಗುಳಿಗೆ ತೋತೀನಿ ಅಂತಂದ್ರು. ಹಂಗ ಮಾಡ್ಬೇಡ್ರಿ ಅಪ್ಪಾರ, ಗುಳಿಗೆ ತಗೋರಿ ಅಂತ ಹೇಳಿ ವೈದ್ಯರು ಅಂದಾಗ ದಿಂಬ ಕೆಳಗಿರುವಂತಹ ಒಟ್ಟು ಗುಳಿಗೆಯನ್ನು ಎಲ್ಲ ಒಮ್ಮೆ ಒಂದು ಮುಷ್ಟಿಯೊಳಗೆ ಹಿಡ್ಕೊಂಡು ಬಾಯಾಗ ಒಕ್ಕೊಂಡು ನೀರು ಕುಡಿಲಿಕ್ಕೆ ಹತ್ರು. ವೈದ್ಯರು ಗಾಬರಿ ಆಗಿಬಿಟ್ರು. ಅವ್ರು ಎಲ್ಲ ಒಮ್ಮೆ ಗುಳಿಗೆ ತೊಂದ್ರ ಮುಂದೆ ಗತಿ ಹಂಗ ಸತ್ ಹೋಗ್ತಾರ ಮನುಷ್ಯರು. ಎಲ್ಲ ಒಮ್ಮೆ ಗುಳಿಗೆ ತೊಂದ್ರ ಹೈ ಡೋಸ್ ಆತಂದ್ರ ಮನುಷ್ಯ ಸ್ಪಾಟ್ ಡೆತ್ ಆಗಿಬಿಡ್ತದ. ಅಂಥದ್ರೊಳಗೆ ಒಂದು ಮುಷ್ಟಿ ಗುಳಿಗೆಯನ್ನ ಸಿದ್ಧಾರೂಢರು ಒಮ್ಮೆ ಬಾಯಿಯೊಳಗೆ ಹಾಕೊಂಡು ಬಿಟ್ಟಾರ. ಇನ್ನು ಗತಿ ಹಂಗ ವೈದ್ಯರು ಏನಪ್ಪಾ ಅಂತಂದ್ರೆ ಚೀರಾಡ್ಲಿಕ್ಕೆ ಶುರು ಮಾಡಿದ್ರು. ಅಪಾರ, ಇದು ಅಲ್ಲ ಬ್ಯಾಡ್ರಿ, ಮಾಡ್ಬೇಡ್ರಿ, ಯಾಕೆ ಹಿಂಗೆ ಮಾಡ್ಕೊಂಡ್ರಿ ನೀವು ಅಂತ ಹೇಳಿ ವೈದ್ಯರು ಗೋಳ್ಯಾಡಿ ಅಳ್ಯಾಕತ್ರು, ಉಳ್ಳ್ಯಾಡಕತ್ರು. ಭಕ್ತಾದಿಗಳೆಲ್ಲ ಓಡಿ ಬಂದ್ರು. ಏನಾಯ್ತ್ರಿ ವೈದ್ಯರ, ಹಿಂಗ್ಯಾಕೆ ಮಾಡಾಕತ್ತೀರಿ, ನೀವ್ಯಾಕೆ ಚೀರ್ಲಿಕ್ಕತ್ತೀರಿ, ಅಳಾಕತ್ತೀರಿ, ಏನಾಯ್ತು ನಮ್ಮ ಅಪ್ಪಗ, ಏನಾಯ್ತು ಹೇಳ್ರಿ ಅಂತ ಹೇಳಿ. ಅಪ್ಪಗೆ ಏನೂ ಆಗಿಲ್ಲಪ್ಪ, ಆದ್ರ ಇನ್ನು ಮುಂದೆ ಏನಾಗ್ತೈತಿ ಅಂತ ಹೇಳಿ ನನಗೆ ಹೊಟ್ಟೆ ಕಡಿಲಿಕ್ಕೆ ಹತ್ತೈತಿ. ಯಾಕಂದ್ರೆ ಅಪ್ಪ ಎಷ್ಟು ದಿವ್ಸ ಕೊಟ್ಟಿದ್ದು ಗುಳಿಗೆ ತಗೊಂಡಿಲ್ಲ, ಒಟ್ಟು ಗುಳಿಗೆ ಒಮ್ಮೆ ಈಗ ತಗೊಂಡಾರ. ಇನ್ನು ಮುಂದೆ ಹೆಂಗ ನನ್ನ ಕೈಲಿ ಏನೂ ಮಾಡಕ್ ಸಾಧ್ಯ ಇಲ್ಲ, ಅಪ್ಪನ ಗತಿ ಹೆಂಗ ಮುಂದೆ, ಅಪ್ಪನ ಗತಿ ಹಂಗ. ಭಕ್ತಾದಿಗಳೆಲ್ಲ ನೋಡ್ರಿ ಬಹಳಷ್ಟು ಅವರು ಕೂಡ, ಯಪ್ಪ ಯಾಕೆ ಹಿಂಗೆ ಮಾಡ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ಬೇಕಂತ ಹೇಳಿ ನಿನಗೆ ವಿಚಾರ ಬಂದೈತೇನು, ನಮ್ಮನ್ನು ಬಿಟ್ಟು ಹೋಗ್ಬೇಕಂತ ಹೇಳಿ ನಿನಗೆ ವಿಚಾರ ಬಂದೈತೇನಿ ಅಪ್ಪ, ನಾವು ಮಾಡುವಂತ ಸೇವೆಯೊಳಗೆ ನಿನಗೆ ಏನಾದರೂ ಲೋಪ ಕಂಡು ಬಂದೈತೇನು, ಹಂಗಿತ್ತಂದ್ರೆ ಹೇಳಬೇಕಿತ್ತಪ್ಪ, ಯಾಕೆ ಹಿಂಗೆ ಮಾಡ್ಕೊಂಡು. ಸುಮಾರು 1 ವಾರಗಳವರೆಗೆ ವಿಪರೀತ ಜ್ವರ ಬಂದಿತ್ತು. ದಿವಸ ಒಂದು ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗುತ್ತಿತ್ತು. ಒಟ್ಟು ಗುಳಿಗೆ ತೊಗೊಂಡು ಹಿಂಗೆ ಯಾಕೆ ಮಾಡಿದೀಯಪ್ಪ ಅಂಥೇಳಿ ಭಕ್ತಾದಿಗಳೆಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ರು. ಸಿದ್ಧಾರೂಢರು ಅಂದ್ರು, ಯಾಕೆ ಅಳ್ತೀರಿ, ನನಗೆ ಏನಾಗೈತಂತ ಅಳ್ಳಿಕತ್ತೀರಿ, ನಾ ಏನು ನಿಮ್ಮನ್ನು ಬಿಟ್ಟು ಹೋಗಿನ್ಯಾ, ನಾನು ಯಾರೆಂಬುದು ನಿಮಗೆ ಸುಲಭವಾಗಿ ತಿಳಿದಿಲ್ರಿ, ನಾನು ಯಾರೆಂಬುದು ನಿಮಗೆ ಸುಲಭವಾಗಿ ತಿಳಿದಿಲ್ಲ. ನಾನೇ ಅಲ್ಲ, ನಾನು ಪರಮಾತ್ಮನೇ ಅಲ್ಲ, ನಾನು ಪರಮಾತ್ಮನೇ ಅಲ್ಲ, ನನಗೆ ಹುಟ್ಟು ಸಾವುಗಳೇ ಇಲ್ಲ. ನಾನ್ಯಾರೆಂಬುದು
ನಿಮಗೆ ತಿಳಿದಿಲ್ಲ. ನಾನು ಯಾರು, ನಿಜವಾಗ್ಲೂ ನಾವು ಯಾರು, ನಾನು ಯಾರು, ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಕೊಬೇಕು ನಾವು. ಈ ದೇಹ ನಂದು, ಕೈ ನಂದು, ಕಾಲು ನಂದು, ಎಲ್ಲ ನಂದು ಅಂತೀವಿ. ಹಂಗಾದ್ರೆ ನಾ ಯಾರು? ನಾನು ಆತ್ಮನಿದ್ದೇನೆ. ನಾನು ಆತ್ಮನಿದ್ದೇನೆ. ಆತ್ಮಕ್ಕೆ ಹುಟ್ಟು ಸಾವುಗಳು ಇರ್ತಾವೇನೋ? ಇರೋದಿಲ್ಲ. ಆತ್ಮ ಶಾಶ್ವತವಾದದ್ದು. ಆತ್ಮ ಈ ದೇಹವೆಂಬ ಬಟ್ಟೆಯನ್ನ ಧರಿಸೈತಿ. ಯಾವಾಗ ಹಳೇದಾಕೈತಿ ಅವಾಗ ಬಿಟ್ಟ ಮತ್ತೊಂದು ಹೊಸ ಬಟ್ಟೆಯನ್ನ ಧರಿಸ್ಕೊಂತೈತಿ. ಆತ್ಮ ಶಾಶ್ವತವಾದದ್ದು. ನನಗೆ ಏನೂ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಸಿದ್ಧಾರೂಢರು ಎದ್ದು ಮತ್ತ ಮಠದೊಳಗೆ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಜನರಿಗೆ ಒಂದು ರೀತಿಯ ಆತಂಕ. ಇಷ್ಟೆಲ್ಲ ಎದ್ದು ತಿರುಗಾಡವು ನಮ್ಮ ಅಪ್ಪಗ ಗಸಕ್ನ ಏನಾರೇ ಆತಂದ್ರೆ ಏನ್ ಮಾಡುದು? ಗಸಕ್ನ ಏನಾರೇ ಆತಂದ್ರೆ ಏನ್ ಮಾಡುದು? ನಾವೆಲ್ಲ ನಮ್ಮನ್ನ ಬಿಟ್ಟ ಸಿದ್ಧಾರೂಢ ಹೋದಂದ್ರ ನಮ್ಮ ಮುಂದಿನ ಗತಿ ಏನ ನಂಬುದು ಅಂತ ಹೇಳಿ ಜನರು ಬಹಳ ಚಡ್ಪಡಿಸ್ಲಿಕ್ಕತ್ರು. ಇನ್ನೇನಾತತಿ, ಮುಂದೇನಾತತಿ ಅಂತ ಹೇಳಿ. ಆದ್ರೆ ಸಿದ್ಧಾರೂಢರು ನೋಡ್ರಿ, ಏನೂ ಆಗುದಿಲ್ಲ, ಬರ್ರಿ ಮಠದ ಕೆಲಸ ಮಾಡಬರ್ರಿ ಅಂತ ಹೇಳಿ ವಾರಗಟ್ಲೆ ಭಯಂಕರ ಜ್ವರದಿಂದ ನರಳತಾ ಇದ್ದಂತಹ ಸಿದ್ಧಾರೂಢರು ಕ್ಷಣ ಮಾತ್ರದೊಳಗೆ ಎದ್ದು ತಿರುಗಾಡ್ತಾರೋ ಅಂತಂದ್ರೆ ಇವೆಲ್ಲ ನಮಗೆ ಸಾಧ್ಯ ಏನ್ರಿ? ಇದು ಕಲ್ಪನೆಗೂ ಕೂಡ ನಾವು ಇದನ್ನ ಊಹಿಸ್ಲಕ್ ಸಾಧ್ಯ ಇಲ್ಲ, ಕಲ್ಪನಾ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಒಂದೇ ದಿವಸ ನಮಗೆ ಜ್ವರ ಬಂದ್ರ ಎದ್ದು ಆ ಕಡೆ ಈ ಕಡೆ ಹೋಗ್ಬೇಕಂದ್ರ ಕೈಕಾಲದೊಳಗೆ ಶಕ್ತಿ ಇರೋದಿಲ್ಲ. ಅಂತ ಅದ್ರೊಳಗ ಒಮ್ಮೆ ಅಷ್ಟು ಶಕ್ತಿ ಹೆಂಗ್ ಬತ್ತವ್ರಿಗೆ? ವಾರಗಟ್ಲೆ ಬೆಂಕಿ ಅಂತ ಜ್ವರ. ಮತ್ತು ಅದಲ್ಲದ ಇಷ್ಟೊಂದು ಮಾತ್ರೆಗಳನ್ನು ಒಮ್ಮೆ ನುಂಗ್ಯಾರ. ಅವ್ರಿಗೆ ಯಾವ ಆ ಗುಳಿಗೆಗಳ ಇಫೆಕ್ಟ್ ಅವ್ರಿಗೆ ಆಗಲಿಲ್ಲ, ಪರಿಣಾಮ ಅವ್ರಿಗೆ ಆಗಲಿಲ್ಲ. ಜ್ವರದ ಪರಿಣಾಮ ಅವ್ರ ಮ್ಯಾಗ ಬೀರ್ಲೇ ಇಲ್ಲ. ಯಥಾ ಪ್ರಕಾರ ಮಠದಲ್ಲಿ ಅವರು ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರು. 1 ಗಂಟೆ ಕಳೀತು, 2 ಗಂಟೆ ಕಳೀತು, ಅರ್ಧ ದಿವಸ ಹೋಯ್ತು, 1 ದಿವಸ ಹೋಯ್ತು, 2-3 ದಿವಸ ಆಯ್ತು. ಸಿದ್ಧಾರೂಢರಿಗೆ ಏನೂ ಆಗ್ಲಿಲ್ಲ. ಅದೇ ವೈದ್ಯರು ಭಕ್ತಾದಿಗಳು ಸಿದ್ಧಾರೂಢರನ್ನ ಕೊಂಡಾಡ್ಲಿಕ್ಕೆ ಶುರು ಮಾಡಿದ್ರು. ಯಪ್ಪ, ಇದೆಲ್ಲ ಹೆಂಗಿದು? ಹೆಂಗ ಸಾಧ್ಯ? ಇದನ್ನೆಲ್ಲ ನಮಗೆ ವಿವರಿಸಿ ಹೇಳ್ತೇವೆ ನಾವು. ಇದೆಲ್ಲ ಏನಿದು? ಇದೊಂದು ಮಾಯವೋ ಏನೋ, ಅಥವಾ ಇದೊಂದು ಕನಸೋ ಏನೋ? ನಮಗೊಂದೂ ಅರ್ಥ ಆಗುದಿಲ್ಲ. ಯಪ್ಪ, ನೀ ಇದನ್ನು ತಿಳಿಸಿ ಹೇಳಬಾರ್ದೇನು? ಸಿದ್ಧಾರೂಢರಂದ್ರು, ಇದೆಲ್ಲವೂ ಸೃಷ್ಟಿ ನಾಟಕದೊಳಗದ. ಇದೆಲ್ಲವೂ ಸೃಷ್ಟಿ ನಾಟಕದೊಳಗದ. ನಾ ಏನಂಬುದನ್ನ ನಾವು ಅರಿತುಕೊಳ್ಬೇಕಾಗ್ತದೆ. ದೇಹ ನಾನಲ್ಲ ಅನ್ನೋದನ್ನ ತಿಳಿದುಕೊಳ್ಬೇಕಾಗ್ತದೆ. ಜನ್ಮ ಜನ್ಮಾಂತರದ ಕರ್ಮಗಳನ್ನ ಕಳಿಬೇಕಾಗ್ತದೆ. ಅಂದಾಗ ಮಾತ್ರ ಮೋಕ್ಷಕ್ಕೆ ದಾರಿ. ಕರ್ಮ ಕಳಿದೇ ಇದ್ರೆ ಸುಲಭವಾಗಿ ಮೋಕ್ಷ ಸಿಗುವುದಿಲ್ರಪ್ಪ, ಸುಲಭವಾಗಿ ಮೋಕ್ಷ ಸಿಗುವುದಿಲ್ಲ. ಸತ್ಕಾರ್ಯಗಳನ್ನ ನಾವು ಯಾವಾಗಲೂ ಮಾಡ್ತಿರ್ಬೇಕು. ಮನಸ್ಸು ಶುದ್ಧವಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಿರ್ಬೇಕು. ಮನಸ್ಸಿನೊಳಗ ನಾನು ಮಾಡೀನಿ ಅಂತ ಹೇಳಿ ಎಲ್ಲರೇ ಇತ್ತಂದ್ರೆ ಆ ಕೆಲಸ ಎಂದೂ ಸಂಪನ್ನ ಆಗುವುದಿಲ್ಲ. ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ವರನೂ ನಮಗೆ ಸಿಗುವುದಿಲ್ಲ. ಸೇವಾಕ ಮೇವ ಅದು ನಮಗೆ ದೊರೆಯುವುದಿಲ್ಲ. ಇದನ್ನ ಬಸವಣ್ಣನವರು ಹೇಳಿದ್ರು ತಮ್ಮ ವಚನದೊಳಗೆ. ಜಗಜ್ಯೋತಿ ಬಸವಣ್ಣನವರು ಹೇಳಿದ್ರು, ಮಾಡಿದನೆಂಬುದನ್ನ ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರು ಲಿಂಗಕ್ಕೆ, ಮಾಡಿದ ನೆನ್ನದಿರು ಜಂಗಮಕ್ಕೆ. ಮಾಡಿದುದು ಮನದಲ್ಲಿ ಮೂಡದಿದ್ದರೆ ಬೇಡಿದ್ದ ನೀವನು ಕೂಡಲ ಸಂಗಮ ದೇವ ಅಂಥೇಳಿ ಎಷ್ಟು ಚಂದ ಹೇಳಿ ಹೋಗಿಬಿಟ್ರಿ ಬಸವಣ್ಣನವರು. ಎಷ್ಟು ಚಂದ ಹೇಳಿ ಹೋಗಿಬಿಟ್ರು. ನಾವು ಯಾವುದೋ ಒಂದು ಗುಡಿ ಗುಂಡಾರದೊಳಗೆ ಏನೇನೋ ಒಂದು ಸಣ್ಣ ಒಂದು ಲೈಟ ಒಂದು ಫ್ಯಾನ ಕೊಟ್ಟಿರ್ತೀವ್ರಿ. ಅದ್ರ ಮ್ಯಾಗ ದೊಡ್ಡ ಹೆಸರು ಹಾಕಿರ್ತೀವಿ, ಇದು ಇವರ ಕಾಣಿಕೆ ಅಂತೇಳಿ. ನಮ್ಮ ದಾನ ಈ ಕೈಲೇ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರದು ಅಂತ ದಾನ ಇರಬೇಕು. ಎಂತೆಂಥ ದಾನಗಳನ್ನ ಕೊಟ್ಟಾರಿ ಆಗಿನ ಮಹಾಪುರುಷರು. ಈಗ ನಾವೇನು ಕೊಡ್ಲಿಕ್ಕೆ ಹತ್ತೀವಿ?
ನಾವು ಬೇರೆ ಬಯಸಲಿಕ್ಕತ್ತೀವಿ ಭಗವಂತನಿಂದ. ನಮಗೆ ಆದು ಕೊಡು, ಈದು ಕೊಡು, ಸಂಪನ್ನ ಕೊಡು, ಐಶ್ವರ್ಯ ಕೊಡು, ಮಕ್ಕಳನ್ನ ಕೊಡು, ಕಾರ ಕೊಡು, ಮನಿ ಕೊಡು, ಎಷ್ಟರೇ ಕೊಡು 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 ಅಂತೀವ್ರಿ. ತಗೋ ಅನ್ನುವಂತಹ ಭಾವ ನಮಗೆ ಯಾವಾಗ ಬರ್ತದೆ? ತಗೋ ಅನ್ನುವಂತಹ ಭಾವ ಯಾವಾಗ ಬರ್ತದೆ? ಯಾವಾಗ ತಗೋ ಅನ್ನುವಂತಹ ಭಾವ ನಿಷ್ಕಲ್ಮಶದಿಂದ, ನಿಸ್ವಾರ್ಥದಿಂದ ಬರ್ತದ, ಅವಾಗಲೇ ನಿನ್ನ ಜೀವನ ಅದು ಸ್ವಚ್ಛ. ಅವಾಗಲೇ ನಿನ್ನ ಜೀವನ ಸ್ವಚ್ಛ. ಎಂಥ ಅದ್ಭುತ ಘಟನೆಗಳು ಸಿದ್ಧಾರೂಢರ ಸಂದರ್ಭದೊಳಗೆ ನಡೆದಾವ. ಈಗಲೂ ಭಕ್ತಿಯಿಂದ ನಡ್ಕೊಂಡ್ರೆ ಏನೇನು ಘಟನೆಗಳು, ಏನೇನು ವರ ಪಡ್ಕೊಂಡಾರ್ರಿ. ಇಂತಹ ಸಿದ್ಧಾರೂಢರ ಚರಿತ್ರೆಗಳನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಕೇಳ್ರಿ, ತಮ್ಮ ಬಂಧು ಬಾಂಧವರಿಗೆ ಕಳಿಸ್ಕೊಡ್ರಿ, ಅವರು ಕೇಳಿ ಪುನೀತರಾಗಲಿ. ನೀವು ನನಗೇನು ಕೊಡಬೇಕಾಗಿಲ್ಲ. ನೀವು ಏನು ಈ ಚರಿತ್ರೆಗಳನ್ನು ಕೇಳ್ತೀರಿ, ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಒಂದು ಲೈಕ್ ಮಾಡಿದ್ರಂದ್ರೆ ನಾನು ಹೇಳಿದ್ದು ನಿಮಗೆ ಹಿಡಿಸೈತಿ ಅಂದಂಗೆ. ಹಿಡಿಸಿಲ್ಲ ಅಂತಂದ್ರೆ ಡಿಸ್ಲೈಕ್ ಅದನ್ನು ನೀವು ಒತ್ತಿಬಿಡ್ರಿ. ನಾ ಹೇಳೋದು ನಿಮ್ಗೆ ಹಿಡಿಸಿಲ್ಲ ಅಂತ ಹೇಳಿ ನನಗೆ ಅರ್ಥ ಆಗ್ತದೆ. ಮತ್ತೊಂದು ಗುರುಚರಿತೆಯನ್ನ ಮತ್ತೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.